ಯಾರ ಒಲವು ಯಾರ ಕಡೆಗೂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ನಾವು ಕರಾವಳಿ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ವಿ. ಎರಡು ಜಿಲ್ಲೆಗಳು ಮಂಗಳೂರು ಮತ್ತು ಉಡುಪಿಯ ಬಗ್ಗೆ ಒಟ್ಟು 13 ಸ್ಥಾನಗಳು ಈ ಎರಡು ಜಿಲ್ಲೆಗಳನ್ನು ಸೇರಿಸ್ಕೊಂಡು ಬನ್ನಿ. ಏನಂತಾರೆ ಕನ್ನಡ ಧನಂಜಯ ಕುಮಾರಿಂದ ಆರಂಭ ಮಾಡ್ತಾ ಇದ್ದೀನಿ. ಅವ್ರ ಜಿಲ್ಲೆ ಕೂಡ ಹೋದಿದ್ದು. ಸರ್ ಏನಂತೀರಿ? ರಂಗನಾಥ್, ಇಲ್ಲಿ ಒಂದು ಅಂಶ ಬಹುಶಃ ಪರಿಗಣನೆ ಆದದ್ದು ಕಾಣಿಸ್ತಾ ಇಲ್ಲ. ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೂ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಮುಸಲ್ಮಾನರು ಮತ್ತು ಕ್ರೈಸ್ತರು, ಅಲ್ಪಸಂಖ್ಯಾತರು ಅಂತ ನಾವು ಯಾರನ್ನು ಹೇಳ್ತೇವೆ, ಅವರ ಪ್ರಭಾವ ಇರುವಂಥ ಕೆಲವು ಕ್ಷೇತ್ರಗಳಿವೆ. ಅದನ್ನು ಬಹುಶಃ ಇಲ್ಲಿ ಗಣನೆಗೆ ತಗೊಂಡದ್ದು ನಾವು ಗಮನಿಸ್ತಾ ಇದ್ದೀವಿ. ಹೋಲಿ ಬಿಡಿ, ಬಿಜೆಪಿಯಲ್ಲಿ ನಿಮಗೆ ಅವ್ರು ನೆನಪಾಗಿರಲಿಲ್ಲ, ಈಗ ನೆನಪಾಯ್ತು ಅಟ್ಲೀಸ್ಟ್. ಬರ್ತೇನೆ ಅಲ್ಲ, ಯಾಕೆ ಅಂತ ನಾನು ಹೇಳ್ತೇನೆ ನಿಮಗೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಅವರು ಮಾಡಿದಂಥ ಕೆಲಸ ಬಹುಶಃ ಕರ್ನಾಟಕ ರಾಜ್ಯದ ಚರಿತ್ರೆಯಲ್ಲೇ ಪ್ರಪ್ರಥಮ ಬಾರಿಗೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 374 ಕೋಟಿ ರೂಪಾಯಿ ಕೊಟ್ಟಿರುವಂಥದ್ದು ದಾಖಲೆ ಇದು. ಹಿಂದೆ ಬಹಳ ಅಂದರೆ 20-25 ಕೋಟಿ ರೂಪಾಯಿ ಕೊಡ್ತಾ ಇದ್ರು. 40 ಕೋಟಿ ರೂಪಾಯಿನಲ್ಲಿ ಹಜ್ ಭವನ ನಿರ್ಮಾಣ ಮಾಡಿಸಿದ್ರು. ಅದು ಒಂದು ಕಡೆಗೆ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕ್ರೈಸ್ತರ ಅಭಿವೃದ್ಧಿಗೆ ಒಂದು ಪ್ರತ್ಯೇಕವಾದಂಥ ಅಭಿವೃದ್ಧಿ ಮಂಡಳಿ ಅದನ್ನು ಸ್ಥಾಪನೆ ಮಾಡಿದರು. 50 ಕೋಟಿ ರೂಪಾಯಿ 2 ವರ್ಷಗಳಲ್ಲಿ ಅದಕ್ಕೂ ಕೂಡ ಕೊಟ್ಟರು. ಇದು ಒಂದು ಭಾಗ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ, ಬಹುಶಃ ಎಲ್ರಿಗೂ ಆಶ್ಚರ್ಯ ಕಾದಿದೆ, ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಮತ್ತು ಕ್ರೈಸ್ತರು KJP ಕಡೆಗೆ ಬರುವಂಥವ್ರು ಇದ್ದಾರೆ. ಮತ್ತೆ ಅಲ್ಲಿ ಆಶ್ಚರ್ಯದ ರೀತಿಯಲ್ಲಿ ನೀವೇನು BJP ಮತ್ತು ಕಾಂಗ್ರೆಸ್ ಅಂತ ತೋರಿಸಿದ್ದೀರಿ, ಇದರ ಮಧ್ಯದಲ್ಲಿ KJP ಬಹುಶಃ ಗಣನೀಯವಾದ ಮಧ್ಯದಲ್ಲಿ ಕಮಲ ಅಲ್ಲ, ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಇದ್ರಲ್ಲ ಸರ್. ಕಮಲ ನಮ್ಮ ರಾಷ್ಟ್ರೀಯವಾದ ಒಂದು ಹೂವದು, ಅದನ್ನು ಯಾರು ಕೂಡ ಅಗೌರವ ಮಾಡೋ ಹಾಗಿಲ್ಲ. ಅದಿರಲಿ, KJPಗೂ ಕೂಡ ಬಹುಶಃ ಒಂದು ಪ್ರಭಾವಿಯಾದಂಥ ಸ್ಥಾನ ಅಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ಒಂದು ಭಾಗ. ಇನ್ನೊಂದು ಅಂಶ ಹೇಳಿ ನಾನು ಮಾತು ಮುಗಿಸ್ತೇನೆ, ಮುಂದೆ ಅವರು ಮಾತಾಡಲಿ. ಇಲ್ಲಿ ಇರುವಂಥದ್ದು ಈಗ ತಾವು ತೋರಿಸಿದ್ದು ಒಬ್ಬರು ಶಾಸಕರು ಹೋಗ್ತಾರೆ ಅಂತ ಕಾಣಿಸ್ತಾ ಇದೆ. ಬಾಕಿಯವರು, ಅದು ದಕ್ಷಿಣ ಕನ್ನಡ ಜಿಲ್ಲೆದ್ದು ಗುಣ ಹಾಗೆ, ಅವರು ಕೊನೆಯ ಕ್ಷಣದವರೆಗೆ ಭಾಳ ಮೌನವಾಗಿರ್ತಾರೆ. ಅಲ್ಲಿ ಅವಾಂತರ ಆಗುವುದೇ ಚುನಾವಣೆಯ ಘೋಷಣೆ ಆದಾಗ ಯಾರ್ಯಾರು ಅಭ್ಯರ್ಥಿಗಳಾಗ್ತಾರೆ ಅಂತ ಹೇಳುವಂಥದ್ದು BJP ಕಡೆಯಿಂದ ಒಂದು ಸಾರಿ ತೀರ್ಮಾನ ಆದಾಗ ಆಶ್ಚರ್ಯಗಳು ಕಾದಿದೆ ನಿಮಗೆ. ನಾನು ಹೇಳ್ತೇನೆ, ಅಲ್ಲಿ ದೊಡ್ಡ ರೀತಿಯ ಒಂದು ಬದಲಾವಣೆ ಆಗುವಂಥದ್ದು ಅದು ಸಾಧ್ಯ ಇದೆ ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯ. ಕೊನೆಯ ಅಂಶ ನೋಡಿ, ಮಂಗಳೂರು, ನಾನು ಮಂಗಳೂರಿನಿಂದ ಬರುವಂಥವನು ರಂಗನಾಥ್. ಪ್ರತಿ ವರ್ಷ ಧಾರಾಕಾರ ಮಳೆ ಸುರಿದು ಮಂಗಳೂರಿನ ರಸ್ತೆಗಳೆಲ್ಲ ಪ್ರತಿ ವರ್ಷ ಗುಂಡಿ ಬೀಳುವಂಥದ್ದು. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ 3 ವರ್ಷದಲ್ಲಿ 100 ಕೋಟಿ ರೂಪಾಯಿ ಮಂಗಳೂರು ಮಹಾನಗರ ಪಾಲಿಕೆ ಕೊಟ್ಟರು. ಇವತ್ತು ಯಾರಾದ್ರೂ ಹೋಗಿ ನೋಡಿ, ಮಂಗಳೂರು BJP ಸರ್ಕಾರ ಬಂದ ಮೇಲೆ ಯಾಕಲ್ಲ ನೀವು ಅಂತ. ಯಡಿಯೂರಪ್ಪ ಮುಖ್ಯಮಂತ್ರಿ, ಓಕೆ, ನೀವು ಅದನ್ನು ಮರಿಬಾರದಲ್ಲ. ಅದಾದ್ಮೇಲೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವರು. ಒಂದು ಚಿಕ್ಕಾಸು ಕೊಟ್ಟರು ದಕ್ಷಿಣ ಕನ್ನಡ ಜಿಲ್ಲೆಗೆ, ಅವರ ಊರಿಗೆ ಒಂದು ರಸ್ತೆ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ. ಅದೆಲ್ಲ ಚರ್ಚೆ ಇನ್ನೊಂದು. ನಾನು ಹೇಳೋದು, 100 ಕೋಟಿ ರೂಪಾಯಿ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಕೊಟ್ಟಂತ ಹಿನ್ನೆಲೆಯೊಳಗೆ ಮಂಗಳೂರು ಮಹಾನಗರದ ಎಲ್ಲ ರಸ್ತೆಗಳು ಕಾಂಕ್ರೀಟ್ ಆಗಿದೆ, ಒಳಗಿನ ರಸ್ತೆಗಳು ಕಾಂಕ್ರೀಟ್ ಆಗಿದೆ. ಜನ ಮರಿತಾರ ಇದನ್ನು? ಜನ ಗುರುತಿಸುವುದಿಲ್ವಾ? ಇವತ್ತಿನ ಮುಖ್ಯಮಂತ್ರಿ ಏನು ಕೊಟ್ಟಿದ್ದಾರೆ, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ, ಅದನ್ನೆಲ್ಲ ಜನ ಗಮನಿಸುವುದಿಲ್ಲ. ಹಾಗಾಗಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗಳಲ್ಲೂ ಕೂಡ KJPಗೆ ಖಂಡಿತವಾಗಿಯೂ ಕೂಡ ಜನ ಬೆಂಬಲ ತೋರಿಸ್ತಾರೆ. ಮತ್ತೆ ಬಹುಶಃ ನೀವೆಲ್ಲರೂ ಕೂಡ ಆಶ್ಚರ್ಯ ಪಡುವಂತ ರೀತಿಯಲ್ಲಿ ಅಲ್ಲಿ ನಮಗೆ ಸ್ಥಾನಗಳು ಕೂಡ ಸಿಟ್ ಮಾಡ್ಕೊಳ್ಬಾರ್ದು. ಧನಂಜಯ ಕುಮಾರ್ ಅವರು, ಯಡಿಯೂರಪ್ಪನವರು ತಾವು ರಾಜೀನಾಮೆ ಕೊಟ್ಟ ಮೇಲೆ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಅಸೆಂಬ್ಲಿಯ ಸದಸ್ಯರೇ ಅಲ್ತಿದ್ದ ಸದಾನಂದ ಗೌಡರನ್ನು ಕರ್ಕೊಂಬಂದು ಇತ್ತೀಚಿನ ವರ್ಷಗಳು ಭಾಳ ಅಪರೂಪ ಅನ್ನೋ ರೀತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗುಪ್ತ ಮತದಾನದ ಮೂಲಕ ಸದಾನಂದ ಗೌಡರನ್ನ ಆರಿಸಿದ್ರು. ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ ಮೇಲೆ ಅವ್ರನ್ನೆಂದು ನಾಯಕನಾಗಿ ನಡೆಸ್ಕೊಳ್ಳೇ ಇಲ್ಲ, ಅವರು ತಮ್ಮ ಗುಲಾಮನಾಗಿರಲಿ ಅಂತ ಅಪೇಕ್ಷಿಸಿದ. ಅದರ ಪರಿಣಾಮವಾಗಿ ನಡೆದ ಭಿನ್ನಮತ, ಸದಾನಂದ ಗೌಡರನ್ನ ಅತ್ಯಂತ ನಿರ್ದಯವಾಗಿ ಬದಲಾಯಿಸಿದ ರೀತಿ, ಅದು ದಕ್ಷಿಣ ಕನ್ನಡದ ಮತದಾರರ ಮೇಲೆ ಏನೂ ಪ್ರಭಾವ ಬೀರಿಲಾರ್ದ ಆ ಫ್ಯಾಕ್ಟರ್ ನಾವು ಯೋಚಿಸ್ತಾನೆ ಇಲ್ಲ. ದ ಅಬ್ರಪ್ಟ್ ಡಿಸ್ಮಿಸಲ್ ಆಫ್ ಸದಾನಂದ ಗೌಡ ಇಟ್ಸ್ ರಿಪ್ಲೇಸ್ಮೆಂಟ್. ಅದಾನಂತರ ಜಗದೀಶ್ ಶೆಟ್ಟರನ್ನು ಕೂಡ ಅದೇ ರೀತಿಯಲ್ಲಿ ನಡೆಸ್ಕೊಳ್ಳೋಕೆ ಶುರು ಮಾಡಿದರು. ಆಮೇಲೆ ಕಾಂಗ್ರೆಸ್ಸು ತನ್ನ ಪ್ರಸ್ತುತಿಯನ್ನು ಕಳ್ಕೊಂಡಿರೋ ರೀತಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಬಜರಂಗಳ ಶ್ರೀರಾಮ್ ಸೇನೆಗೆ ಒಪ್ಪಿಸ್ಬಿಟ್ಟು ಅಲ್ಲಿನ ಕಾಂಗ್ರೆಸ್ನ ವರ್ಚಸ್ವಿ ನಾಯಕರೆಲ್ಲ ಪಲಾಯನ ಮಾಡಿದ್ರಲ್ಲ. ಒಬ್ಬರಂತೂ ಚಿಕ್ಕಬಳ್ಳಾಪುರದಿಂದ ಗೆಲ್ಲುವಂಥ ಸ್ಥಿತಿ ತಂದುಕೊಂಡ್ರು, ಮತ್ತೊಬ್ಬರು ನೇರ ಚುನಾವಣೆ ನಿಲ್ಲೋ ಸಾಹಸ ಮಾಡಲಿಲ್ಲ. ಆದರೆ ಹೈಕಮಾಂಡ್ ಭಾಳ ವರ್ಚಸ್ವಿ ನಾಯಕ. ಅದರಿಂದ ಏನಾಗ್ಬಿಡಿದೆ, ಆ ಜಿಲ್ಲೆ ಜನಗಳು ಒಬ್ಬರಾದರೂ ಮತ್ತು ನಮ್ಮ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಲಿ ಅಥವಾ ಆಸ್ಕರ್ ಫರ್ನಾಂಡಿಸ್ ಬಂದು ಮುಖ್ಯಮಂತ್ರಿ ಆಗಲಿ ಅಂತ ಯಾರೂ ಬಯಸೇ ಇಲ್ಲ. ಬೇರೆ ಎಲ್ಲೋ ಹುಡುಕ್ತಾ ಇದ್ದಾರೆ ಮುಖ್ಯಮಂತ್ರಿಯನ್ನು. ದಕ್ಷಿಣ ಕನ್ನಡ ಜಿಲ್ಲೆಯ ಭಾಳ ದುರಂತ. ಅಲ್ಲಿ ಜನ
ವಿದ್ಯಾವಂತರು, ಪ್ರಜ್ಞಾವಂತರು, ಅತ್ಯಂತ ಕ್ರಿಯಾಶಾಲಿಗಳು. ಏನು ಮಾಡದೆ ಇವತ್ತು ಅದಕ್ಕೆ ಕಾರಣ. ಕರ್ನಾಟಕ ರಾಜ್ಯಕ್ಕೆ ಒಂದು ಸಮರ್ಥ ನಂಬರ್ 1 ಮುಖ್ಯಮಂತ್ರಿ ಕೊಡುವಂಥ ನಾಯಕತ್ವ ಅಲ್ಲಿ ಬೆಳೆಯಲಿಲ್ಲ ದಕ್ಷಿಣ ಕನ್ನಡ. ಅದು ಅವರು ದುರಂತ. ನಾನಾ ಕಾರಣಗಳಿಂದ ಇಲ್ಲಿ ಸಾಮಾಜಿಕ ಕಾರಣಗಳು, ಸಾಂಸ್ಕೃತಿಕ ತಲ್ಲಣ ಏನು ನಡೀತಾ ಇದೆ, ಅಲ್ಲಿ ಧ್ರುವೀಕರಣ, ಧಾರ್ಮಿಕ ಧ್ರುವೀಕರಣ ಆಗಿಬಿಟ್ಟಿದೆ ಅಲ್ಲ, ಅದಕ್ಕೆ ಕಾಂಗ್ರೆಸ್ಸು ಮತ್ತು ಬಿಜೆಪಿ ಸಮಾನ. ಅಲ್ಲ ಇವಾಗಲೂ ಕೂಡ ಬಿಜೆಪಿ ಅಲ್ಲಿ ತನ್ನ ಭದ್ರಕೋಟೆ ಅನ್ನುವಂಥದ್ದೇನು ಮತ್ತೆ ಸಾಬೀತು ಮಾಡುತ್ತಾ ಹೇಗೆ ಅಂತ ಇಲ್ಲ, ಭಾಳ ಕಷ್ಟ ಇದೆ, ಭಾಳ ಸಂಕೀರ್ಣವಾಗಿಬಿಟ್ಟಿದೆ ಅಲ್ಲಿ ಜಟಿಲತೆ. ಓಕೆ ಫೈನ್. ಮಧುಸೂದನ್, ದಕ್ಷಿಣ ಕನ್ನಡದ ಮಣ್ಣಿನ ಗುಣ ಇದೆ, ಅವರು ಭಾವುಕರಲ್ಲ, ದೇ ಆರ್ ನಾಟ್ ಇಮೋಷನಲ್. ನಾವು ಕಂಡಿದ್ದೀವಿ ಅದನ್ನು. ಅವರು ವ್ಯಾಪಾರ ಈ ಎಲ್ಲದನ್ನ ಲಾಭ, ದೇಶಕ್ಕೆ ಲಾಭ, ವ್ಯಾವಹಾರಿಕವಾದಂಥದ್ದು. ಇಲ್ಲೆಲ್ಲೋ ಮೈಸೂರಿನಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಬಂದಾಗತ್ತಲ್ಲ, ಅವತ್ತು ಯಾವತ್ತೂ ಮಂಗಳೂರಿನಲ್ಲಿ ಬಂದಾಗಿಲ್ಲ, ನಾವು ಕಂಡಿದ್ದೇವೆ. ಆದರೆ ರಾಷ್ಟ್ರೀಯ ವಿಚಾರಗಳು ಬಂದಂಥ ಸಮಯದಲ್ಲಿ ಅಯೋಧ್ಯೆ ಇರ್ಬೋದು, ಬೇರೆ ಎಲ್ಲ ಸಂದರ್ಭಗಳಲ್ಲಿ ಅದು ಗಟ್ಟಿಯಾಗಿ ನಿಂತ್ಕೊಳ್ಳೋದನ್ನು ನಾವು ಕಂಡಿದ್ದೇವೆ ನಾವು. ಇನ್ನೊಂದು, ಇತ್ತೀಚೆಗೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸ ಮಾಡ್ಕೊಂಡು ಬಂದೆ. ಬಹಳ ವ್ಯವಸ್ಥಿತವಾದಂಥ ಸಂಘಟನೆ ಇರೋದು ಅಲ್ಲಿ ಎರಡೇ ಪಕ್ಷಕ್ಕೆ, ಒಂದು ಕಾಂಗ್ರೆಸ್ಗೆ ಮತ್ತು ಇನ್ನೊಂದು ಬಿಜೆಪಿಗೆ. ಬೂತ್ ಮಟ್ಟದವರೆಗೆ ಆ ಪಕ್ಷದ ಕಾರ್ಯಕರ್ತರು ಯಾರು, ಈ ಪಕ್ಷದ ಕಾರ್ಯಕರ್ತರು ಯಾರು, ಸ್ಪಷ್ಟವಾಗಿ ದೇರ್ ಇಸ್ ಅ ಡಿಮಾರ್ಕೇಶನ್. ಅವರು ಅವರವರ ಪಕ್ಷದ ಕೆಲಸವನ್ನು ಅಷ್ಟು ಸುವ್ಯವಸ್ಥಿತವಾಗಿ ಮಾಡಿಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಒಂದು ಅಲ್ಲಿ ಸಂಘಟನೆ ಏನಿದೆ, ಆ ಸಂಘಟನೆ ಕಾರಣಕ್ಕೋಸ್ಕರವಾಗಿ ಮತ್ತು ಬಹಳ ಸ್ಪಷ್ಟವಾಗಿ ರವೀಂದ್ರ ರೇಷ್ಮೆ ಅವರು ಹೇಳ್ದಂಗೆ ಸದಾನಂದ ಗೌಡರಿಗೆ ಅಲ್ಲಿ ಆಗಿರುವಂಥದ್ದು, ಈ ಎಲ್ಲ ಸಂಗತಿಗಳ ಹಿನ್ನೆಲೆಯಲ್ಲಿ KJPಗಲ್ಲಿ ಯಾವುದೇ ಭವಿಷ್ಯ ಇದೆ ಅಂತ ನನಗೇನು ಅನಿಸಲ್ಲ. ಧನಂಜಯ ಕುಮಾರ್ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದರೆ BJP ತನ್ನದೇ ಆದಂಥ ಒಂದು ಸ್ಥಾನವನ್ನು ಯಾವತ್ತೂ ಉಳಿಸ್ಕೊಂಡಿದೆ, ಅದು ಉಳಿಸ್ಕೊಂಡು ಹೋಗುತ್ತೆ. ಮುಂದೇನು ಸಹ ನಮ್ಮದೇನೋ ಬಹಳ ದೊಡ್ಡ 8ಕ್ಕೆ 8 ಗೆದ್ಬಿಡ್ತೀವಿ, 10ಕ್ಕೆ 10 ಗೆದ್ಬಿಡ್ತೀವಿ ಅಂತ ಹೇಳಿದೆ ಹೋದ್ರೂ ಸಹ ನಮ್ಮ ಸ್ಥಾನಗಳು ಏನಿದ್ದಾವೆ ಅದನ್ನು ಉಳಿಸ್ಕೊಳ್ಳುವಂಥ ಸ್ಥಾನಗಳನ್ನ ನಾವು ಮಾಡ್ತೇವೆ. ನೀವು ಹೇಳ್ದಂಗೆ ಅಲ್ಪಸಂಖ್ಯಾತರು ಇರುವಂಥ ಸ್ಥಾನಗಳು ಯಾವತ್ತೂ ಸಹ ನಮಗೆ ದಕ್ಕದೇ ಇರುವಂಥ ಸ್ಥಾನಗಳು ಕೆಲವಿದ್ದಾವೆ. ಅದು ನಮಗೆ ದಕ್ಕದೇ ಇರ್ಬೋದು. ಏಕೆ ನಮ್ಮನ್ನು ಇದ್ದಕ್ಕಿದ್ದಾಗೇನೆ ನಾವೇನೋ ದೊಡ್ಡದು ಕಮಾಲ್ ಮಾಡಿಬಿಟ್ಟಿದ್ದೀವಿ ಅಂತ ಅವ್ರು ನಮ್ಮನ್ನು ನಂಬ್ತಾರೆ ಅಂತ ಅನಿಸ್ತಾ ಇರ್ಬೋದು. ಆದರೆ ನಮ್ಮ ಸ್ಥಾನಗಳು ಏನಿದ್ದಾವೆ ಅದನ್ನು ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ನಾವು. ನಮ್ಮ ಪಕ್ಷದ ದೃಷ್ಟಿ ಒಳಗಡೆಯಲ್ಲಿ ಈ ಮಂಗಳೂರು ಮತ್ತು ಉಡುಪಿ ನಾವು 80ರ ದಶಕದ ಒಳಗಡೆ ರಾಮಕೃಷ್ಣ ಹೆಗಡೆ ಕಾಲದಿಂದ ಲೆಕ್ಕ ತಗೊಂಡ್ರೂ ಕೂಡ ನಮ್ಮ ಬೇಸ್ ಅಷ್ಟು ಪ್ರಬಲವಾದಂಥ ಬೇಸಲ್ಲ. ಆದರೆ ಅಲ್ಲೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ನಾವು ಗೆಲ್ಲುವಂಥ ಸ್ಥಾನಗಳು 1, 2, 3 ಸ್ಥಾನಗಳನ್ನ ಆಗಾಗ್ಗೆ ಗೆದ್ದಿರುವ ಇತಿಹಾಸವೂ ಇದೆ. ಇಲ್ಲಿ ಇವತ್ತು ನೀವು ಒಂದು ಮಾತಲ್ಲಿ ಸೇರಿಸಿದ್ರಿ, JDS ಚಿಗುತುಕೊಳ್ಳಬಹುದು ಅಂತ ಒಂದು ಲೈನ್ ಹಾಕಿದ್ರಿ. JDS ಚಿಗುತುಕೊಳ್ಳಬಹುದು ಅಂತ. ಆ ಚಿಗಿತಾ ಇದೆಯಲ್ಲ, ಅದು ಚಿಗಿತಾ ಅಲ್ಲ, ಜಿಗಿತ. ಖಂಡಿತವಾಗಲು. ಯಾಕೆಂದರೆ ನಾನು ಮೊನ್ನೆ ತಾನೇ ಮಂಗಳೂರಲ್ಲಿ ಒಬ್ಬ ಪತ್ರಕರ್ತರಿಗೆ ತೊಂದರೆ ಆದ ಸಂದರ್ಭದ ಒಳಗಡೆ ನಾನು ಹೋಗಿದ್ದೆ. ಮಾಧ್ಯಮದ ಮಿತ್ರರುಗಳ ಪರವಾಗಿ ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರದ ಹೋರಾಟ ಅಂತ ನಾನು ಅಲ್ಲಿ ನೋಡಿದ್ದೀವಿ. ಕಾಂಗ್ರೆಸ್ಸು ಮತ್ತು BJP ಎರಡನ್ನೇ ನೋಡ್ಕೊಂಡು ಬಂದಿದ್ದಂಥ ಮತದಾರರಿಗೆ ಎಲ್ಲೋ ಒಂದು ಕಡೆ ಈ ಸಲ ಎರಡನ್ನೂ ಬಿಟ್ಟು ಬದಲಾವಣೆ ಬಯಸ್ತಾ ಇದ್ದಾರೆ. ಆ ಬದಲಾವಣೆ ಈ ಕುಮಾರಸ್ವಾಮಿ ಫ್ಯಾಕ್ಟ್ರಿ ನೀವು ಇಲ್ಲೆಲ್ಲೂ ತೊಗೊಂಬಂದಿಲ್ಲ. ಭಾಳ ಇಂಪಾರ್ಟೆಂಟು. ದೇವರಾಜರಸು ಅದೃಶ್ಯ ಮತದಾರರು ಅಂತ ಹೇಳ್ತಿದ್ರಲ್ಲ, ಆ ಒಂದು ಫ್ಯಾಕ್ಟರು ನೀವು ಮರ್ತಿದ್ದೀರಿ. ಕುಮಾರಸ್ವಾಮಿ ಫ್ಯಾಕ್ಟರು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಂದು ಅದೃಶ್ಯವಾದ ಅಭಿಮಾನಿ ಮತದಾರರ ದೊಡ್ಡ ಅಲೆ ಇದೆ. ಅದನ್ನು ನೀವು ಎಲ್ಲೂ ಕೂಡ ಗಮನಿಸ್ತಾಗಿಲ್ಲ. ಯಾಕೆ ನೀವು ಬರೀ ಕಾಂಗ್ರೆಸ್ ಗೆದ್ದರೆ ಅಂತ ಒಂದು ಮುಖ್ಯಮಂತ್ರಿ ತೋರಿಸ್ಕೊಂಡಿದ್ದೀರ. ಮುಖ್ಯಮಂತ್ರಿ ಪ್ರಶ್ನೆ ಅಲ್ಲ, ಆದರೆ ಒಂದು ಕುಮಾರಸ್ವಾಮಿಯ ಒಬ್ಬ ಯಂಗ್ಸ್ಟರ್ ಮತ್ತು 20 ತಿಂಗಳ ಒಳಗಡೆನಲ್ಲಿ ಈಸಿ ಅಕ್ಸೆಸಿಬಿಲಿಟಿ, ಜನಗಳ ಹತ್ತಿರ ಹೋದ ರೀತಿ, ಇದು ಎಲ್ಲ ಅದು ಮಧ್ಯ ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕರಾವಳಿ ಹಾಗಾಗಿ ಅನ್ನಿಸ್ತಾ ಇದೆ. ಆ ಫ್ಯಾಕ್ಟರು ಎಲ್ಲ ಕಡೆನಲ್ಲೂ ತನ್ನ ಪ್ರಭಾವ ಬೀರುತ್ತೆ. ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಕರಾವಳಿ ಒಳಗಡೆನಲ್ಲಿ ನಮ್ಮ ಜಿಗಿತಾ ಇದೆ. ಫೈನ್ ಸರ್, ತಾವೇನಂತೀರಿ? ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ಬಹಳ ದೊಡ್ಡ ಪರಂಪರೆ ಇರುವಂಥದ್ದು. ಧಾರ್ಮಿಕವಾಗಿ ಕೂಡ ಪರಂಪರೆ ಇದೆ. ಧಾರ್ಮಿಕವಾಗಿ ಆ ಪರಂಪರೆಗಳನ್ನು ಅಧ್ವಾನ ಮಾಡಿರ್ತಕ್ಕಂಥ ಇತಿಹಾಸಗಳು ಕೂಡ ನಮ್ಮ ಮುಂದೆ ಇದೆ. ಇಂಥ ಒಂದು ಸ್ಥಿತಿನಲ್ಲಿ ಆಮೇಲೆ ಭಾಳ ಪ್ರಬುದ್ಧವಾದಂಥ ಮತದಾರರು ಕೂಡ ಭಾಳ ಎಂಟರ್ಪ್ರೈಸಿಂಗ್ ಇದ್ದಾರೆ. ನೋಡಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ನೀವು ಹೋಗಿ ನೋಡ್ಬೋದು. ಮಂಗಳೂರಿನ ಜನರು, ಉಡುಪಿ ಭಾಗದ ಜನರು ಅಂದರೆ ಎಲ್ಲಿಯಾದರೂ ಹೋಗಿ ವ್ಯಾಪಾರ ವ್ಯವಹಾರಗಳನ್ನು ಇವತ್ತು ಇಡೀ ರಾಷ್ಟ್ರದಲ್ಲಿ ಬ್ಯಾಂಕಿಂಗ್ ಉದ್ಯಮದ ಸ್ಥಾಪನೆಗೆ ಭಾಳ ದೊಡ್ಡ ರೀತಿಯಲ್ಲಿ ಕಾರಣಕರ್ತರಾದ. ಇವತ್ತು ಅಮೆರಿಕ ದೇಶದವರು ರಾಷ್ಟ್ರೀಕರಣದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. 69ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಕಾಲದಲ್ಲೇ
ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿ ಅದನ್ನು ಹೇಗೆ ಬಡವರಿಗೆ ಸೇವೆಗೆ ಅದು ಉಪಯೋಗ ಆಗ್ಬೋದು ಅನ್ನೋದು ರೀತಿಯಲ್ಲಿ ಆಲೋಚನೆಯನ್ನು ಮಾಡಿದಂಥವ್ರು. ಸೊ ಹೀಗಾಗಿ ಅಲ್ಲಿ ವರ್ಗ ಸಂಘರ್ಷ ಕೂಡ ನಡೆದಿದ್ದಾವೆ. ಮತ್ತು ಕರ್ನಾಟಕದ ರಾಜಕಾರಣ ನೆನಪಾಗೋದು ಭಾಳ ಎಲ್ಲರೂ ನೆನಪಾಗೋದಿಲ್ಲ. ಸುಮಾರು ಒಂದು 3-4 ಜನ ಮುಖ್ಯಮಂತ್ರಿಗಳು ನೆನಪಾಗ್ತಾರೆ. ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ರಾಮಕೃಷ್ಣ ಹೆಗಡೆ ಅವರು, ದೇವರಾಜ ಅರಸರು. ಅದರಲ್ಲೂ ಕೂಡ ದೇವರಾಜ ಅರಸರು, ರಾಮಕೃಷ್ಣ ಹೆಗಡೆ ಅವರು ಯಾತಕ್ಕಾಗಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂಥದ್ದು ಜೊತೆಗೆ ಎರಡನೇ ಹಂತದ ನಾಯಕರುಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದಂಥವ್ರು ಅವರು. ಎಂಥ ನಾಯಕತ್ವ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಮರ್ಥ್ಯ ಇರ್ತಕ್ಕಂಥವ್ರನ್ನು, ಒಂದು ಪ್ರತಿಭಾವಂತರನ್ನು, ಗಟ್ಟಿ ನಾಯಕತ್ವ ಇರ್ತಕ್ಕಂಥ ಜನರನ್ನು ಗುರುತಿಸಿ ಪ್ರೋತ್ಸಾಹ ಮಾಡಿದಂಥವ್ರು. ಅಂಥವರು ಆ ಜಿಲ್ಲೆಗಳಲ್ಲೂ ಕೂಡ ಬೆಳೆದಿದ್ದಾರೆ. ಆದರೆ ದುರಾದೃಷ್ಟ ಕೆಲವು ಸಂದರ್ಭಗಳಲ್ಲಿ ಅದನ್ನು ಕಾಂಗ್ರೆಸ್ ಸಂಪೂರ್ಣವಾಗಿ ಅದನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಹಾಗಂತೇಳಿ ಅಲ್ಲಿ ಪ್ರತಿಭಾವಂತ ನಾಯಕತ್ವಕ್ಕೇನು ಕೊರತೆ ಖಂಡಿತವಾಗ್ಲೂ ಕೂಡ ಇಲ್ಲ. ಅದನ್ನ ಜನರು ಕೂಡ ಅನೇಕ ಸಂದರ್ಭಗಳಲ್ಲಿ ಅದನ್ನು ಸಾಬೀತು ಮಾಡಿ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ಉತ್ತಮವಾದಂಥ ಒಂದು ವಾತಾವರಣ, ಬಿಜೆಪಿ ಏನು ಅತ್ಯಂತ ಕೆಟ್ಟದಾದಂಥ ವಾತಾವರಣವನ್ನು ಅಲ್ಲಿ ನಡೆಸ್ತು, ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿ, ಅದರಲ್ಲೂ ಕೂಡ ವಿಶೇಷವಾಗಿ ಅಲ್ಪಸಂಖ್ಯಾತರ ಮನಸ್ಸಿಗೆ ನೋವನ್ನು ಮಾಡಿರ್ತಕ್ಕಂಥದ್ದು. ಹಿಂದೂ ಜನರು ಭಾಳ ಸೆಕ್ಯುಲರ್ ಇದ್ದಾರೆ. ಸುಮ್ಮನೆ ಇವರೇನು ಭಾಳ ಗುತ್ತಿಗೆ ತಗೊಂಡ ರೀತಿಯಲ್ಲಿ ಬಿಜೆಪಿನವ್ರು ಮಾತಾಡ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ಆಗಿಲ್ಲ. ಆದರೆ ಅಲ್ಲಿ ಸಂಪೂರ್ಣವಾದಂಥ ಒಂದು ವಾತಾವರಣ ಈ ಸಂದರ್ಭದಲ್ಲಿ ಮಂಗಳೂರು ಮತ್ತು ಉಡುಪಿನಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಎಸ್ ಸರ್. ಸೊ ಇನ್ನು ಬೆಂಗಳೂರಿನ ವಿಚಾರ, ಬೆಂಗಳೂರು ಗ್ರಾಮಾಂತರದ ಸ್ಥಿತಿಗತಿಗಳೇನು, ಅಲ್ಲಿನ ಅಂಕಿಅಂಶಗಳೇನು, ಮತದಾರರು ಏನು ಹೇಳ್ತಾರೆ ಈ ಕ್ಷೇತ್ರಗಳ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.